ಮೋದಿ ಖಡಕ್ ವಾರ್ನ್ ಬೆನ್ನಲ್ಲೇ ಟ್ರಂಪ್ ಉಲ್ಟಾ. ಭಾರತ ಪಾಕ್ ತಾವಾಗಿಯೇ ಕದನ ನಿಲ್ಲಿಸಿವೆ. ಒಂದೇ ಒಂದು ಫೋನ್ ಭರವಸೆ ಬದಲಿಸಿದ ದೊಡ್ಡಣ್ಣ. ಇಷ್ಟು ದಿನ ನಾನೇ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಕದನವನ್ನ ನಿಲ್ಲಿಸಿದ್ದು ಅಂತ ಜಗತ್ತಿನ ಮುಂದೆ ಬಡಾಯಿ ಕೊಚ್ಚಿಕೊಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಈಗ ಉಲ್ಟಾ ಹೊಡೆದಿದ್ದಾರೆ. ಪ್ರಧಾನಿ ಮೋದಿಯವರ ಒಂದೇ ಒಂದು ಫೋನ್ ಕರೆಯ ನಂತರ ಟ್ರಂಪ್ ತಮ್ಮ ವರಸೆಯನ್ನೇ ಬದಲಿಸಿದ್ದಾರೆ. ಹೌದು, ಭಾರತ ಮತ್ತು ಪಾಕಿಸ್ತಾನ ದೇಶಗಳು ತಾವಾಗಿಯೇ ಕದನ ವಿರಾಮ ಮಾಡಿಕೊಂಡಿವೆ. ನಾನು ಮಧ್ಯಸ್ಥಿಕೆ ವಹಿಸಿಲ್ಲ, ನನ್ನ ಪಾತ್ರ ಇದರಲ್ಲಿ ಇಲ್ಲ ಎನ್ನುವ ಮೂಲಕ ಮೊದಲ ಬಾರಿಗೆ ಜಗತ್ತಿನ ಮುಂದೆ ಸತ್ಯ ಒಪ್ಪಿಕೊಂಡಿದ್ದಾರೆ. ವಾರಗಟ್ಟಲೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬುದ್ಧಿವಿಘ್ನತೆಯನ್ನ ನಾನೇ ಕಡಿಮೆ ಮಾಡಿದ್ದು, ಯುದ್ಧವನ್ನೇ ನಿಲ್ಲಿಸಿದ್ದು ಅಂತ ಹೇಳಿಕೊಂಡು ತಿರುಗ್ತಾ ಇದ್ರು. ಈಗ ಪ್ರಧಾನಿ ಮೋದಿಯವರ ಒಂದೇ ಒಂದು ಎಚ್ಚರಿಕೆ ವಿಶ್ವದ ದೊಡ್ಡಣ್ಣನನ್ನ ಮೆತ್ತಗಾಗಿಸಿದೆ. ಹೌದು, ಟ್ರಂಪ್ ಪಕ್ಕದಲ್ಲೇ ಕೂರುವ ಅವರ ಪರ್ಸನಲ್ ಸೆಕ್ರೆಟರಿ ಕೂಡ ಇವರ ಮಾತನ್ನ ನಂಬ್ತಾರೋ ಇಲ್ವೋ, ಈ ಕ್ಷಣದಲ್ಲಿ ಹೇಳುವ ಹೇಳಿಕೆಯು ಮತ್ತೊಂದು ಗಳಿಗೆಯಲ್ಲಿ ಬದಲಾಗಿರುತ್ತೆ. ವಿಶ್ವದ ದೊಡ್ಡಣ್ಣ ಅಂದ್ರೆ ಹೇಗಿರ್ಬೇಕು, ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ನೀಡುವಂತಿರಬೇಕು. ಮೆದುಳಿಗೆ ಏನು ಹೊಡೆಯುತ್ತೋ ಅದೇ ಬಾಯಿಗೆ ಬರುತ್ತೆ, ಮರುಕ್ಷಣ ಅದು ಬದಲಾಗುತ್ತೆ. ಇದು ಡೊನಾಲ್ಡ್ ಟ್ರಂಪ್. ಇಷ್ಟು ದಿನ ನಾನೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ನಿಲ್ಲಲು ನೇರ ಕಾರಣ, ತನ್ನ ಸಂಧಾನದಿಂದಾಗಿಯೇ ಉಭಯ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಹೇಳಿಕೊಂಡೇ ಬರ್ತಿದ್ದಂತಹ ಟ್ರಂಪ್ ತಮ್ಮ ನಿಲುವು ಬದಲಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ದೇಶಗಳು ತಾವಾಗಿಯೇ ಕದನ ವಿರಾಮ ಮಾಡಿಕೊಂಡಿವೆ ಅಂತ ಮೊದಲ ಬಾರಿಗೆ ಸತ್ಯವನ್ನ ಒಪ್ಪಿಕೊಂಡಿರುವ ಟ್ರಂಪ್, ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ಅತ್ಯಂತ ಬುದ್ಧಿವಂತ ನಾಯಕರು ಸಂಘರ್ಷವನ್ನ ಮುಂದುವರಿಸದಿರಲು ನಿರ್ಧರಿಸಿದ್ದಾರೆ. ಇದರಲ್ಲಿ ತನ್ನ ಪಾತ್ರವಿಲ್ಲ ಅಂತ ಹೇಳಿರುವುದಾಗಿ ಪಿಟಿಐ ಸುದ್ದಿ ವರದಿಯನ್ನ ಮಾಡಿದೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರಿಗೆ ಶ್ವೇತ ಭವನದಲ್ಲಿ ಬುಧವಾರ ಮಧ್ಯಾಹ್ನ ಏರ್ಪಡಿಸಿದ ಔತಣಕೂಟದ ಬಳಿಕ ಟ್ರಂಪ್ ಈ ಹೇಳಿಕೆ ನೀಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಅಸೀಮ್ ಮುನೀರ್ ಜೊತೆ ಟ್ರಂಪ್ ಚರ್ಚೆ. ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಮಾತುಕತೆಯನ್ನ ನಡೆಸಿದ್ದಾರೆ. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಟ್ರಂಪ್, ನಾನು ಅವರನ್ನ ಇಲ್ಲಿ ಇರಿಸಿಕೊಳ್ಳಲು ಕಾರಣ ಭಾರತ ಜೊತೆ ಯುದ್ಧ ನಿಲ್ಲಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಈ ಕುರಿತು ಮೋದಿ ಅವರೊಂದಿಗೂ ಕೂಡ ಮಾತುಕತೆಯನ್ನ ನಡೆಸಿದ್ದೇನೆ. ನಾವು ಭಾರತ ಮತ್ತು ಪಾಕಿಸ್ತಾನದ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ಮುಂದುವರೆದು ಮಾತನಾಡಿದ ಟ್ರಂಪ್, ನಾನು ಕೆಲವು ವಾರಗಳ ಹಿಂದೆ ಮೋದಿ ಜೊತೆಗಿದ್ದೆ. ಇಬ್ಬರು ಬುದ್ಧಿವಂತ ಜನರು, ಜೊತೆಗೆ ಅವರ ಸಿಬ್ಬಂದಿಗಳು ಕೂಡ ಅಷ್ಟೇ ಬುದ್ಧಿವಂತರು. ಇವರಿಬ್ಬರ ನಡುವಿನ ಮಿಲಿಟರಿ ಸಂಘರ್ಷವನ್ನ ನಿಲ್ಲಿಸಿದ ಕ್ರೆಡಿಟ್ ತೆಗೆದುಕೊಳ್ಳಲು ನಾನು ಬಯಸುವುದಿಲ್ಲ. ಉಭಯ ದೇಶಗಳ ನಾಯಕರು ಸ್ವಂತ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಇರುವ ಬುದ್ಧಿವಂತ ಮುಖಂಡರಿದ್ದಾರೆ. ಇಬ್ಬರು ಯುದ್ಧವನ್ನ ನಿಲ್ಲಿಸಲು ಮುಂದಾಗಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ಒಂದು ವೇಳೆ ಈ ಸಂಘರ್ಷ ಮುಂದುವರಿಸಿದ್ರೆ ಪರಮಾಣು ಯುದ್ಧವೂ ಆಗಬಹುದಿತ್ತು, ಯಾಕಂದ್ರೆ ಅವು ಎರಡು ದೇಶಗಳು ದೊಡ್ಡ ಪರಮಾಣು ಶಕ್ತಿಗಳು ಅಂತ ಹೇಳಿದ್ರು. ಟ್ರಂಪ್ ವರಸೆ ಬದಲಿಸಲು ಕಾರಣವೇನು? ಅರೆ, ಎಷ್ಟು ದಿನ ನಾನೇ ಯುದ್ಧವನ್ನ ನಿಲ್ಲಿಸಿದೆ ಅಂತ ಪೋಸ್ ಕೊಟ್ಟುಕೊಂಡು ಓಡಾಡ್ತಾ ಇದ್ದಂತಹ ಅಮೆರಿಕದ ಅಧ್ಯಕ್ಷ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆಯಲು ಮೇನ್ ಕಾರಣ ಪ್ರಧಾನಿ ಮೋದಿ. ಹೌದು, ಪ್ರಧಾನಿ ಮೋದಿ ಅವರ ಒಂದೇ ಒಂದು ಫೋನ್ ಕಾಲ್ ಟ್ರಂಪ್ ನಡತೆಯನ್ನೇ ಬದಲಿಸಿದೆ. ಕೆನಡಾದಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಟ್ರಂಪ್ ಜೊತೆ ಸುಮಾರು 35 ನಿಮಿಷಗಳ ಕಾಲ ದೂರವಾಣಿಯಲ್ಲಿ ಮಾತನಾಡಿ ಖಡಕ್ ಆಗಿ ಹೇಳಿದ್ರು, ಭಾರತ ಪಾಕ್ ನಡುವೆ ಯಾವುದೇ ಅಮೆರಿಕನ್ ಮಧ್ಯಸ್ಥಿಕೆ ನಡೆದಿಲ್ಲ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವೇಳೆ ಅಮೆರಿಕದ ಪಾತ್ರದ ಬಗ್ಗೆ ಚರ್ಚೆಯೇ ಆಗಿಲ್ಲ. ಭಾರತ ಯಾವುದೇ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಯನ್ನ ಎಂದಿಗೂ ಒಪ್ಪಿಲ್ಲ, ಮುಂದೆಯೂ ಒಪ್ಪುವುದಿಲ್ಲ. ಈ ಬಗ್ಗೆ ದೇಶದಲ್ಲಿ ರಾಜಕೀಯ ಒಮ್ಮತವಿದೆ ಅಂತ ಹೇಳಿದ್ರಂತೆ. ಪ್ರಧಾನಿ ಮೋದಿ ಯಾವಾಗ ಹೀಗೆ ಹೇಳಿದ್ರೋ ವಿಶ್ವದ ದೊಡ್ಡಣ್ಣ ತನ್ನ ನಿಲುವನ್ನೇ ಬದಲಿಸಿಕೊಂಡಿದೆ. ಭಾರತ ಹಾಗೂ ಪಾಕ್ ನಡುವಿನ ಕದನವನ್ನ ನಾನು ನಿಲ್ಲಿಸಿಲ್ಲ ಅಂತ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಖಡಕ್ ನಿಲುವಿನಿಂದಾಗಿ ಟ್ರಂಪ್ ತಮ್ಮ ತಪ್ಪನ್ನ ಸರಿಪಡಿಸಿಕೊಳ್ಳುವಂತಾಗಿದೆ. ಈ ಶಾಂತಿಯ ನಿಜವಾದ ಕ್ರೆಡಿಟ್ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸೇರಿತ್ತು, ಮಧ್ಯದಲ್ಲಿ ಮೂಗು ತೂರಿಸುವ ಮೂರನೇ ವ್ಯಕ್ತಿಗಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಇಲ್ಲಿ ರವಾನಿಸಿದಂತೆ ಕಾಣಿಸ್ತಾ ಇದೆ. ಆದರೆ ಮತ್ತೆ ಯಾವಾಗ ಬೇಕಾದರೂ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆಯಲೂಬಹುದು. ಯಾಕಂದ್ರೆ ಅವರು ಯಾವಾಗ ಏನ್ ಮಾತಾಡ್ತಾರೋ, ಹೇಗೆ ಮಾತು ಬದಲಿಸ್ತಾರೋ ದೇವರಿಗೆ ಗೊತ್ತು.